ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಹೇ ಕಿರಿಗುರು, ನಂದು ಬೇರೆನೇ ಫ್ಲೋ. ಗುರುವೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಾಯಿ ಸತೀಶ್ ಮೇಲೆ ರೋಸ್ಟ್ ಮಾಡಿದ್ದೆ, ಆದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಒಳ್ಳೆ ಜಾನಿ ಸೀನ್ಸ್ ಅಪ್ಪಂದ್ರ ತರ ಇದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ವೆರೈಟಿ ಆಂಗಲ್ ಅಲ್ಲಿ ತೂತ್ ಕೊಟ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿಲ್ಲ ನಮ್ಮವ್ರಿಗೆ. ಅದಕ್ಕೆ ಸತೀಶನ ಹೊಸ ಆಂಗಲ್ ಅಲ್ಲಿ ವಿತ್ ಖಾರದ ಪುಡಿ ಜೊತೆ ರೋಸ್ಟ್ ಮಾಡೋಣ ಬನ್ನಿ. ಅದ್ರ ಕೇಳಿದ ತಕ್ಷಣ ಕೊಡ್ತೀರಾ? ಕೊಡೋ ಮನಸ್ಥಿತಿ ಸರ್ ಇಲ್ಲ, ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಅಂದ್ರೆ ಮಾಮ್, ನಾನು ಅನ್ನಪೂರ್ಣೇಶ್ವರಿ ಕೇಳಿದೀನಿ, ಇದ್ಯಾವ್ದು ಅನ್ನಪೂರ್ಣೇಶ್ವರ? ಈ ನೀನ್ ಹೊಸ ಅವತಾರ ಎತ್ತಿರೋದು ಈಶ್ವರ ಗೊತ್ತಾ? ಎಲ್ರು ಅನ್ನದಾನ ಮಹಾದಾನ ಅನ್ಕೊಂಡಿದ್ರೆ ಈ ಬುಲಕ್ಕಾಡು ತಲೆ ತೆಂಗೋದನ್ನೇ ಮಹಾದಾನ ಅನ್ಕೊಂಡವನೆ. You are really a God gifted child. ಅನ್ನದಾತ ಅಂತ ಬಂದವ್ರಿಗೆ ಹೊಟ್ಟೆ ತುಂಬಾ ಎಣ್ಣೆ ಜೊತೆ ಊಟನೂ ತಿನ್ಸ್ ಕಳಿಸ್ತೀನಿ. ಆ ಲೆಕ್ಕಕ್ಕೆ ಹೋದ್ರೆ ನನ್ ದೋಸ್ತಗಳು ನನಗೆ ಸಿಕ್ಕದಾಗೆಲ್ಲ ಎಣ್ಣೆದಾತ ಪ್ರಭುವೇ ದಾನ ಚಿಂತಾಮಣಿ ಅಂತ ಹೇಳ್ಬೇಕಿತ್ತು. ಅಲ್ಲ, ಒಂದು ಓಟಿ ಪ್ಯಾಕೆಟ್ ಒಂದು ಎಗ್ ರೈಸ್ ಕೊಡ್ಸಿದ ತಕ್ಷಣ ನಿನ್ನ ಅನ್ನಪೂರ್ಣೇಶ್ವರ ಅಂತ ತಲೆ ದೆಂಗ್ತಿದೀಯಾ. ಮಾಮ್, ನೀನು ಡಾಕ್ ಸತೀಶ್ ಅಲ್ಲ, ತಲೆಗ್ ಶೂಟ್ ಹಾಕೋ ದೆಂಗೇಶ್ವರ. ಗೋಡಾದು ಹೋಗಿ ಸುಳ್ಳೆಕ್ಕು. ಹೆಣ್ಣು ನನಗೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಒಪ್ತಿರ್ತಾರೆ. ಏನಕ್ಕಂದ್ರೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು, 8ನೇ ಕ್ಲಾಸ್ ಇಂದಾನೇ ಫಿಗರ್ ಅನ್ನೋರು. ಅಂದ್ರೆ ಮತ್ ಇವಾಗ ಡಗರ್ ಅಂತವ್ರ. ಯಾರೋ ಇವನು ಟ್ಯಾನಿ ರೋಡ್ ಅಲ್ಲಿ ಟಿಂಕರಿಂಗ್ ಮಾಡಿಸ್ಕೊಂಡ್ ಬಂದಿರೋ ಹಳೆ ತಗಡು ಓಮ್ನಿ ಕಾರ್ ಇದ್ದಂಗ ಅವನೇ ತಾಟಗಿತ್ತ. ಈ ಆಂಕರ್ ಹೀಗೆ ಕೇಳಿಸ್ಕೊಂಡಿದ್ರೆ ಅಂಬಾನಿ ಮಗಳು ಪ್ರಪೋಸ್ ಬಂದಿತ್ತು, ನಾನೇ ತಿಕ್ಕ ಒರೆಸ್ಕೊಳ್ಳೋದಕ್ಕೆ ಅವ್ರು 500 ರೂಪಾಯಿ ನೋಟ್ ಯೂಸ್ ಮಾಡ್ತಾರೆ, ಅದಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟೆ ಅಂತ ಹೇಳಿದ್ರು ಹೇಳ್ತಾನೆ ಈ ಪುಂಗೇಶ್ ಗಾನು. ನನ್ನ ಮಗ ಇರೋ ಹುಟ್ಟುಡಲೇ ತಲೆ ಒಳಗೆ ಗುಬ್ಬಚ್ಚಿ ಬಿಟ್ಕೊಳ್ಳೋ, ಗುಬ್ಬಚ್ಚಿ ಮಾಡ್ಕೊಂಡ್ಬಿಡ್ತಾನಲ್ಲ. ಏನೋ ಉಪಯೋಗಿಸ್ಕೊಂಡಿದ್ಯಾ ನನ್ನ ಮಗನಲ್ಲೇ? ಬ್ರೈನು, ಹಾರ್ಟ್, ಕಿಡ್ನಿ, ಲಿವರ್ ಯಾರಿಗಾನ ದಾನ ಮಾಡೋ. ನನ್ನ ಮಗನ ಎತ್ತಕೊಂಡು ಸಾವಿರ ಜನ ಕರೆಸ್ತಾ ಇದೀನಿ, ಎಲ್ಲಾರ್ಗು ಮಟನ್, ಚಿಕನ್, ಬೀಗ್ರೂಟ ತರ ಒಂದು ಮದ್ವೆ ಫಂಕ್ಷನ್ ಎಷ್ಟು ಜನ ಬರ್ತಾರ ಆತರ. ₹1,00,00,000 ಮದ್ವೆ ಅಂತೆ. ಈ ಮದುವೆ ₹1,00,00,000 ಇದೆ. ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ ₹1,00,00,000 ಆಗ್ಬಿಡುತ್ತಾ? ಕಣಪ್ಪ, ₹1,00,00,000 ಅಂತೆ. 100 ಜನ ಸೆಲೆಬ್ರಿಟೀಸು, ಮಿನಿಸ್ಟರ್ಗಳು, ಸ್ವಾಮೀಜಿಗಳು, ಅದ್ರಲ್ಲಿ CM, DCM ಎಲ್ಲಾರು ಬರ್ತಾ ಇದಾರೆ. ಈ ಬಿಳಿ ಪಕೋಡಾಗನು ಕೂಕು ಟಿವಿ ಜಾಸ್ತಿ ನೋಡ್ತಾನೆ ಅನ್ಸುತ್ತಪ್ಪೋ, ಅದಕ್ಕೆ ಈ ರೀತಿ ಪುಂಗ್ತಾವನೆ. ಮಾತಾಡಿದ್ರೆ CM DCM ಅಂತಾನೆ. ಅಲ್ಲ, CM ನ DCM ನ ಇವನೇನಾದ್ರೂ ಬಾರ್ ಡ್ಯಾನ್ಸರ್ ಅನ್ಕೊಂಡ್ಬಿಟ್ಟವನ. ಹೇಳಿದ ಪಬ್ಗಳಿಗೆಲ್ಲ ಅಲ್ಲಾಡ್ಸ್ಕೊಂಡ್ ಬರಕ್ಕೆ ಟ್ರೈ ಮಾಡಿದ್ರೆ ನಮ್ DCM ಬರ್ಬೋದು. ಯಾವ್ದಕ್ಕೂ ಒಂದ್ಸಲ ಇನ್ವೈಟ್ ಮಾಡು ಪುಂಗೇಶ್ ಅಣ್ಣ. Why I need RCB? Even I don't drink Royal Challenge also. ಕೇಕೆ 6.5 ಲಕ್ಷ ಸರ್. ಹೌದಾ? ಕೇಕೆ 6.5 ಲಕ್ಷ, 20 ಅಡಿ ಕೇಕು. ಒಂದು ಮಿನಿಸ್ಟರ್ ಮಗಳಾಗ್ಲಿ, ಒಂದು CM ಆಗ್ಲಿ, ಹೀರೋಯಿನ್ ಆಗ್ಲಿ 20 ಅಡಿ ಕೇಕ್ ಕಟ್ ಮಾಡಿರಲ್ಲ. ಅದೇನೋ ಹೇಳ್ತಾರಲ್ಲ, ಗಂಡ ಸತ್ತು ಮುಂಡೆ ಅಳ್ತಿದ್ರೆ ಸೌತಿ ಬಂದು ಗೋವಾಗ್ ಹೋಗೋಣ ಬಾ ಅಂದ್ಲಂತೆ. ಆ ಕಿತ್ತೋಗಿರೋ ಆರ್ಟಿಫಿಷಿಯಲ್ ಕೇಕ್ಗೆ 6.5 ಲಕ್ಷ ಅಂತೆ. ಯಾವ ಬೇವರ್ಸಿ ನನ್ ಮಗ ಥರ್ಮಾಕೋಲ್ ಅಲ್ಲಿ ಮಾಡಿರೋ ಕೇಕ್ಗೆ 6.5 ಲಕ್ಷ ತಗೋತಾನೆ ಹೇಳೋ. ನೆಕ್ಸ್ಟ್ ಮಂತ್ ನವೆಂಬರ್ 5ಕ್ಕೆ ಅದನ್ನ ಲಾಂಚ್ ಮಾಡ್ತಾ ಇದ್ದೀನಿ. 1000 ಜನ ಕರೆಸ್ತಾ ಇದ್ದೀನಿ. 100 ಜನ ಸೆಲೆಬ್ರಿಟೀಸು, ಮಿನಿಸ್ಟರ್ಗಳು, ಸ್ವಾಮೀಜಿಗಳು. ನಾಯಿಗೆ 5 ಲಕ್ಷ, ಹೆಲಿಕಾಪ್ಟರ್ಗೆ 48 ಲಕ್ಷ, ಟೋಟಲ್ ಒಂದು 65 ಲಕ್ಷ ಹಿಂದೆ ಮುಂದೆ. 10 ಫೀಟ್ ಕೇಕು ಒಂದು ಹೀರೋಯಿನ್ ಆಗಲಿ, ಮಿನಿಸ್ಟರ್ ಮಗಳಾಗ್ಲಿ, ಮಗ ಆಗಲಿ ಕಟ್ ಮಾಡಿರೋ ಅವ್ರ ಬರ್ಡೇಗೆ 10 ಫೀಟ್ ಕೇಕ್ 2.5 ಲಕ್ಷ ರೂಪಾಯಿದು. ಮಾತಾಡಿದ್ರೆ ನಂಬೋ ತರ ಇರಬೇಕು, ದೆಂಗೋ ತರ ಇರಬಾರ್ದು. ಮಾತಾಡಿದ್ರೆ ಲಕ್ಷ ಅಂತೀಯ. ನಿನ್ ಬರ್ಡೇಗೆ CM DCM ಜೊತೆ 100 ಜನ ಸೆಲೆಬ್ರಿಟಿಗಳು ಕರೆಸ್ತೀನಿ ಅಂತೀಯ. ನಿನ್ ಬರ್ತ್ಡೇ ಮಾತ್ರ ಅರ್ಧ kg ಕೇಕ್ ಅಲ್ಲೇ ಕಟ್ ಮಾಡಿ ಮುಗಿಸ್ಬಿಟ್ಟಿದ್ಯಾ. ಏನ್ ಓಳ್ ಬಿಡ್ತೀಯೋಲ್ಲೇ, ಜಾಪಾಡ್ ಮಾತ್ರ ತಿನ್ನೋ ಗಾಪಾಡ್ ಮುಂಡೆದೆ. ಬೋಳಿಕೆ ಬಾಡ್ಕೊ ನನ್ ಮನೆ. CM ಮಲ್ಗೋ ರೂಮಲ್ಲಿ ನಾನು ಮಲಗಿದ್ದೆ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲಗಿತ್ತು. ನಾನು ಅವಾಯ್ ಚಪ್ಪಲಿ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ಒಳಗೆ ಹೋಗ್ತೀನಿ.
ಅದೇ ನನ್ ಗೊತ್ತಿಲ್ಲ ಅವಳು ಈ ಹೀರೋಯಿನ್ ಇವ್ರು ಇರ್ತಾರೆ ಸಿಂಗರ್ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಅಲ್ಲಿ ಹೋಗ್ತೀನಿ, ರೆಡ್ ಡ್ರೆಸ್ ಹಾಕೊಂಡಿರ್ತಾರೆ, ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ. ಆಮೇಲೆ ನೋಡಿದ್ರೆ ಅವರು ಬಂಗ್ಲಿ ಸಿಂಗರು, ಅವರು ಬಂಗ್ಲಿ ಸಿಂಗರು, ಅವರು ಬಂಗ್ಲಿ ಸಿಂಗರು. ನಾನು ಹೋಗ್ಬಿಟ್ಟು ಮೇಡಮ್ ಒಂದು ನಾಯಿ ಜೊತೆ ಫೋಟೋ ಅಂತೀನಿ. ಅವರು ನಾಯಿ ಜೊತೆನಾ ಅಂತಾರೆ. ಆಮೇಲೆ ಏನಾಯ್ತು? ಆಮೇಲೆ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. 20 ಕೋಟಿ ನಾಯಿ ಅಂದ ತಕ್ಷಣ ನಾಯಿ ಬೇಡ, ನಂಗೆ ಓನರ್ ಬೇಕು ಅಂತಾರೆ. ಆಮೇಲೆ ಬಂದು ನನ್ನ ಜೊತೆ ಫೋಟೋ ಹೊಡ್ಸ್ಕೊಳ್ತಾರೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ಇಲ್ಲಿ ಆಫ್ರಿಕಾ, ಯೋ ರಸ ಹಿಂಡಿರೋ ರಸಗುಲ್ಲ, ಚಿಂಗ್ ಚಾಂಗ್ ಚೋಂಗ್ ಬಿಡು. ಆ ಆಫ್ರಿಕಾದವನ ಹತ್ರ ಹುಷಾರಪ್ಪು, ಅಪ್ಪಿ ತಪ್ಪಿ ಅವನ ಮುಂದೆ ನನ್ನ ಹತ್ರ ಡಾಗ್ ಇದೆ ಅನ್ಬಿಟ್ಟು ಡಾಗಿ ಸ್ಟೈಲ್ ತೋರಿಸಿದ್ರೆ ನಿನ್ನ ಪಕ್ಕದ ಸಂದಿ ಕರ್ಕೊಂಡೋಗಿ ನಿನ್ ಬ್ಯಾಗ್ ಬೂಂದಿ ಮಾಡಿ ಕಳಿಸ್ಬಿಡ್ತಾನೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಕೋಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಕ್ ಗುರು ವ್ಲಾಗ್ಸ್ ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಚಿಲ್ದೆನ್ ಬಾಯ್. ಲೋ ಬೋಸಡಿ ರಂಗ ಔಟ್ರೋ ಹಾಕೋ ಹಾಕೋ ಹಾಕೋ.